This is the first film which I am doing the lead role in 021. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಮೇನ್ ಇಂಟೆನ್ಷನ್ ಆ್ಯಂಡ್ ಮೇನ್ ಮೋಟಿವ್ ಆ್ಯಂಡ್ ಕಂಟೆಂಟ್ ಆಫ್ ದ ಫಿಲಮ್ ಏನು ಅಂತಂದರೆ ನಮ್ಮ ಈಗಿನ ಜನ್ರೇಷನ್ ಯಂಗ್ಸ್ಟರ್ಸ್ ಆಗಿರ್ಬೋದು ಸಕ್ಸಸ್ನ ಅದೆಷ್ಟು ಎಕ್ಸೈಟ್ಮೆಂಟಿಂದ ಖುಷಿಯಿಂದ ಸ್ವಾಗತಿಸ್ತಾರೋ ಫೇಲಿಯರ್ನು ಅದೇ ಚಾಲೆಂಜಿಂದ ಅದೇ ಧೈರ್ಯದಿಂದ ಅದೇ ಕರೇಜಿಂದ ತಗೋಬೇಕು. ಈ ನೆಕ್ಸ್ಟ್ ಅಪ್ಕಮಿಂಗ್ ನ್ಯೂಸ್ ಚಾನಲ್ಸ್ ಅಲ್ಲಿ ಆಗಿರ್ಬೋದು, ಸೂಸೈಡ್ ಕೇಸ್ ಆಗಿರ್ಬೋದು, ಅದರ್ ಬ್ಲಾ ಬ್ಲಾ ಬ್ಲಾ. ಸೊ ನಮ್ಮ ಯಂಗ್ಸ್ಟರ್ಸ್ ಧೈರ್ಯ ನೀಡಿದೆ ಏನೇ ಚಾಲೆಂಜಸ್ ಆದರೂ ಮುಂದೆ ಫೇಸ್ ಮಾಡಬೇಕು ಅನ್ನೋದು ಮೇನ್ ಮೋಟಿವ್ ಆಫ್ ದಿ ಫಿಲ್ಮ್. ಸೊ ಇದೊಂದು ಒಳ್ಳೆ ಕಂಟೆಂಟ್ ಸೊಸೈಟಿಗೆ ಕೊಡಬೇಕು ಅಂತ ನಮ್ಮ ಚಿತ್ರತಂಡ ಟುಗೆದರ್ ಆಗಿ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಮನೀಷಾ ಭಟ್. ಸೊ ಇವತ್ತು ಮುಹೂರ್ತ ಬಂದಿದ ತಕ್ಷಣ ಒಂಥರ ಪಾಸಿಟಿವ್ ವೈಬ್ ನನಗೆ ಬಂತು. ಸೊ ದಿಸ್ ಪಾಸಿಟಿವ್ ವೈಬ್ ಇದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ದ್ಯಾಟ್ ದಿಸ್ ಮೂವಿ ವಿಲ್ ಎಕ್ಸ್ಟೆಂಡ್ ಟು ಗ್ರೇಟ್ ಹೈಟ್ಸ್. ಸೊ ಹಾಗಾಗಿ ಇಲ್ಲಿ ಸಂತೋಷ್ ಸರ್ ಅವರು ಬೇರೆ ಬೇರೆ ನಾವು ಹೊಸ ಆಸ್ಪೈರಿಂಗ್ ಆ್ಯಕ್ಟರ್ಸ್ಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಇಲ್ಲಿ ಓದ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಕಂಪನಿಯಲ್ಲಿ, ಇಲ್ಲ ಬೇರೆ ಯಾವುದೋ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದು ಇಟ್ಕೊಂಡು ನಾವು ಈ ಮೂವಿಯಲ್ಲಿ ವಿ ಹ್ಯಾವ್ ಗಿವನ್ ಅ ಲಾಟ್ ಆಫ್ ಎಫರ್ಟ್ಸ್. ಸೊ ಮುಂದೆ ಕೂಡ ಈ ಥರನೇ ನಾವು ಎಫರ್ಟ್ಸ್ ಕೊಡೋಣ. ಒಂಥರ ಚಾಲೆಂಜ್ ಆಗಿ ಇದು ತಗೊಂಡ್ಬಿಟ್ಟು ವಿ ವಿಲ್ ಗಿವ್ ಅವರ್ ಬೆಸ್ಟ್. ಸೊ ಎಸ್, ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಮುಹೂರ್ತ ಆ್ಯಂಡ್ ವಿಶಿಂಗ್ ಆಲ್ ದ ಗ್ರೇಟ್ ಸಕ್ಸಸ್. ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಬಂದಿರುವ ಎಲ್ಲ ಒಂದು ಪತ್ರಕರ್ತ ತಂಡದವರಾಗಿರ್ಬೋದು, ಈಗ ಒಂದು PR ಟೀಮ್ ಆಗಿರ್ಬೋದು, ಸೊ ಪ್ರತಿಯೊಬ್ಬರು ಈ ಒಂದು ವಿಷಯವನ್ನು ಜನರಿಗೆ ಒಂದು ಮುಟ್ಟಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಯಾರು ಪಾಲ್ಗೊಂಡಿದ್ರು ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ 021 ಅನ್ನೋದು ಒಂದು ಇಂಗ್ಲಿಷ್ ಟೈಟಲ್ ಇಟ್ಕೊಂಡು ಕನ್ನಡ ಮತ್ತು ಇಂಗ್ಲಿಷ್ ಇದೆರಡು ಭಾಷೆಗಳ ಜೊತೆಗೆ ತೆಲುಗು, ತಮಿಳು, ಹಿಂದಿಲೂ ಈ ಒಂದು ಚಲನಚಿತ್ರವನ್ನು ತಗೊಂಡು ಬರೋಣ ಅಂತ ಒಂದು ಪ್ರಯತ್ನದಲ್ಲಿದ್ದೀವಿ. ಸೊ ಈ ಒಂದು ಫೆಬ್ರವರಿ 2ನೇ ತಾರೀಕಿಂದ ಒಂದು ಶೂಟಿಂಗ್ ಅನ್ನೋದೊಂದು ಸ್ಟಾರ್ಟ್ ಮಾಡಿ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ. ಸೊ ಎಲ್ಲ ಒಂದು ನಮ್ಮ ಕನ್ನಡಿಗ ವೀಕ್ಷಕರಿಗೆ ಕೇಳ್ಕೊಳ್ಳೋದಂದರೆ ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಧನ್ಯವಾದಗಳು. ಸೊ ಈ ಒಂದು ಮೀಡಿಯಾ ಕಡೆಯಿಂದ ಏನಾದರೂ ಕ್ವೆಶನ್ಸ್ ಕೇಳೋದಿದ್ರೆ ಕೇಳ್ಬೋದು. ಐ ಕ್ಯಾನ್ ಟೇಕ್ ದ ಕ್ವೆಶನ್ಸ್. ಸರ್, ವೆರಿ ಗುಡ್ ಕ್ವಶನ್. ಸೊ ತುಂಬ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಮಿಸ್ಟರ್ ವೆಂಕಟೇಶನ್ ಅವರು DOP ಮಾಡ್ತಾ ಇದ್ದಾರೆ. ಸೊ ಇವರು ವೆಂಕಟೇಶ್ ಅಂತ ಹೇಳಿ. ಸೊ ಈಗಾಗಲೇ ನೋಡಿರ್ತೀರ, ಈಗ ಕೆಲವೊಂದು ಹೊಸ ಒಂದು 2-3 ಚಿತ್ರದಲ್ಲಿ ಒಂದು ಅಸೋಸಿಯೇಟ್ DOP ಆಗಿ, ಅಸಿಸ್ಟೆಂಟ್ DOP ಆಗಿ ಒಂದು ಅವರ ಒಂದು 3-4 ವರ್ಷ ಎಕ್ಸ್ಪೀರಿಯನ್ಸ್ ಕೊಟ್ಟು ಶ್ರಮಪಟ್ಟು ಇವತ್ತು ಲೀಡ್ DOP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನನಗೆ ತುಂಬ ಖುಷಿ ಆಗುತ್ತೆ ಅವ್ರು ನೋಡಿದಾಗೆಲ್ಲ. ಒಂದು ಸ್ಪೆಷಲ್ ಎನರ್ಜಿ ಜೊತೆಗೆ ಅವ್ರದ್ದು ಕೆಲಸ ಇಲ್ಲಾಂದ್ರೂ ಕೂಡ ಮುಂದೆ ಬಂದು ಇಲ್ಲ ಸಾರಿ ನಾನು ಮಾಡ್ತೀನಿ ಅಂತ ನೆನ್ನೆ 1 ಗಂಟೆವರೆಗೂ ಕೆಲಸ ಮಾಡಿದ್ರು ಅಂತ ಒಂದು ಪೋಸ್ಟರ್. ಸೊ ಥ್ಯಾಂಕ್ ಯು ವೆಂಕಟೇಶ್. ನಿಮ್ಮತ್ತು ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಈ ಥರ ಒಂದು ಪ್ರಯತ್ನದಲ್ಲಿದ್ದಾಗ. ಸೊ ಅದೇ ರೀತಿ ಸೊ ಮಿಸ್ಟರ್ ವಿನೋದ್ ಅಂತ, ಸೊ ಹಿ ಈಸ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೊತೆ. ಸೊ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೂ ಒಂದು ನಾಯಕ ನಟನಾಗಿ ನಾಗವಡಿ ಸಂತೋಷ್ ಅನ್ನೋದು ನಾನೇ. ಸೊ ನಾನೇ ಒಂದು ಜವಾಬ್ದಾರಿಯನ್ನು ತಗೊಂಡು ಮುಂದೆ ಬರ್ತಾ ಇದ್ದೇನೆ ನಿಮ್ಮ ಮುಂದೆ. ನಾನು ಫಸ್ಟ್ ಡೈರೆಕ್ಟರ್, ಯಾಕಂದ್ರೆ ಈ ಒಂದು 13 ವರ್ಷದಿಂದ ಸ್ಟಾರ್ಟ್ ಮಾಡಿದ ಕನಸಿದು. ಸೊ ಅವಾಗ ತುಂಬ ನಾನು ಆ ಕಡೆ ಈ ಕಡೆ ಎಲ್ಲ ನೋಡಿದೆ. ನಮ್ಮ ಒಂದು ಚಿತ್ರರಂಗದ ನಿರ್ಮಾಪಕರನ್ನೆಲ್ಲ ಮೀಟ್ ಮಾಡೋದಾಗಿದೆ ಹಾಗೆ, ಮತ್ತೆ ತುಂಬ ಒಂದು ನೋಡಿದೆ, ನನ್ನ ಪ್ರಯತ್ನ ತುಂಬ ಪಟ್ಟೆ. ಬಟ್ ಅವಾಗ ಯಾವುದೂ ನನಗೆ ಒಟ್ಟುಗಳು ಬಂದಿಲ್ಲ. ಅವಾಗ ಅನಿಸಿದ್ದು ಒಂದೇ ನನ್ನ ಟೈಮ್ ಅಲ್ಲ ಅಂತ. ಸೊ ಈ ಟೈಮ್ ಬಂದಿದೆ, ಒಂದು ಪ್ರಯತ್ನ ತಗೊಂಡು ಮುಂದೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ತುಂಬ ಒಳ್ಳೆ ಕ್ವಶನ್. ಈಗ ಡೈರೆಕ್ಟರ್
ಕ್ರಿಯೇಷನ್ ಬಂದ್ರೆ ನಾವು ಡೈರೆಕ್ಟರ್ ಆಗಕ್ಕೆ ಸಾಧ್ಯ. ಇವಾಗ ನಾನು ಒಂದು ಕಂಪ್ಲೀಟ್ ಚಿತ್ರ ಬರ್ದಿದ್ದೀನಿ, ಒಂದು ಸ್ಟೋರಿ ಬರ್ದಿದ್ದೀನಿ ಅಂದರೆ ನನ್ನನ್ನು ನಾನು ಅದನ್ನು ರಿಲೇಟ್ ಮಾಡಿ ನನ್ನ ಒಂದು ನನ್ನ ಜೀವನದಲ್ಲಿ ಜೊತೆ ನಡೆದಿರ್ಬೋದಾಗಿರ್ಬೋದು, ಈಗ ನಾನು ಒಂದು ತಿಳ್ಕೊಂಡಿರೋದು ಅದನ್ನೆಲ್ಲ ಸೇರಿಸಿ ಒಂದು ಚಿತ್ರಣ ಬಂದಾಗ ನನ್ನ ನೋಡಿದಾಗಲೇ ನನ್ನ ಅನ್ಸಿದೆ ಏನಂತ ಹೇಳಿದ್ರೆ, ಇದು ನಾನೇ ಬರ್ದಿದ್ದೇನೆ, ನಾನು ಯಾಕೆ ಮಾಡಬಾರ್ದು? ಹಾಗಾಗಿ ನಾನು ಅದನ್ನು ನಡೆಸ್ತೀನಿ. ಒಂದು 15 ವರ್ಷದಿಂದ ನಾನು ಮುಂಬೈಲೇ ನನ್ನ ಕೆಲಸ ಕಲ್ತಿದ್ದೆ. ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ದೀನಿ, ರಿಲೀಸ್ ಬರ್ತದೆ ಅವಾಗ ಹಿಂದಿಗೆ. ಓಕೆ, ಅದಾದಮೇಲೆ ಒಂದು 5 ವರ್ಷ ನಾನು ಇಂಡಸ್ಟ್ರಿ ಇದ್ದೀನಿ, ಬಟ್ ನಾಟ್ ಕನ್ನಡ ಇಂಡಸ್ಟ್ರಿ. ನಾನು ಮುಂಬೈಲಿದ್ದೀನಿ, ಬಾಲಿವುಡ್ ಇಂಡಸ್ಟ್ರಿ ಕೆಲಸ ಮಾಡಿದ್ದೀನಿ. ಕನ್ನಡದವರನ್ನು ಹುಟ್ಟಿದ್ದಿಲ್ಲ, ಸೊ ಅದಕ್ಕೆ ಕನ್ನಡ ಫಸ್ಟ್. ಅಫ್ಕೋರ್ಸ್ ಹಿಂದಿನೂ ಮಾಡ್ತಾ ಇದ್ದೀನಿ, ಬಟ್ ಕನ್ನಡ ಫಸ್ಟ್. ಸಾರಿ, ಅದು ಟೈಟಲ್ ನೋಡಿ, 0 to 1 ಅನ್ನೋದು ಯೂನಿವರ್ಸ್. ಯಾಕಂದ್ರೆ ಕನ್ನಡ ಜೊತೆಗೆ ಇಂಗ್ಲಿಷ್ ತಗೊಂಡು ಬರ್ತಾ ಒಂದು ಪ್ರಯತ್ನ. ಯಾಕಂತ ಹೇಳಿದ್ರೆ ಕನ್ನಡ ಅಂದ್ರೆ ಬರೀ ಸೀಮಿತ ಕರ್ನಾಟಕದವರಿಗೆ ಮಾತ್ರ ಇರುತ್ತೆ, ಬಟ್ ಇಂಗ್ಲಿಷ್ ಅಂತ ಬಂದ್ರೆ ನಮ್ಮ ಒಬ್ಬ ಕನ್ನಡಿಗರನ್ನು ಒಂದು ಹಾಲಿವುಡ್ ರೇಂಜಲ್ಲಿ ಮೂವಿ ಮಾಡಿ ಪ್ಯಾನ್ ಇಂಡಿಯಾ ಯಾಕೆ ತೋರಿಸಬಾರ್ದು, ನಮ್ಮ ಪ್ರೆಸೆನ್ಸ್ ಯಾಕೆ ಇರಬಾರ್ದು ಅನ್ನೋದೊಂದು ಕ್ವಶನ್ ಮಾರ್ಕ್ ತಗೊಂಡು ನಾನೇ ಚಾಲೆಂಜ್ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಈಗ ನಾಯಕ ನಟಿಯಾಗಿ ಅವಾಗ ಹೇಳಿದಾಗೆ ರಕ್ಷಿತ್ ಅವರು ನಡೆಸ್ತಾ ಇದ್ದಾರೆ, ಪ್ಲಸ್ ಮನೀಷಾ ಭಟ್ ಅದನ್ನು ನಡೆಸ್ತಾ ಇದ್ದಾರೆ. ಸೊ ಟೋಟಲ್ ಒಂದು 35 ಜನ ಎಲ್ಲ ಒಂದು ಹೊಸ ಮುಖಗಳನ್ನ ತಗೊಂಡು ನಾನು ಒಂದು ಚಿತ್ರೀಕರಣ ಒಂದು ಪ್ಲಾನ್ ಮಾಡಿದ್ದೀನಿ. ಎಲ್ಲ ಹೊಸಬ್ರು. ಬೆಂಗಳೂರು ಸುತ್ತಮುತ್ತಲೇ ಶೂಟಿಂಗ್ ಇದೆ. ಚಾಪ್ಟರ್ 1 ಮಾತ್ರ ಬೆಂಗಳೂರು ಸುತ್ತಮುತ್ತ. ಮೋಟಿವೇಶನಲ್ ಜನರಲ್ ಆಗಿರುತ್ತೆ, ಡಿವೋಷನಲ್ ಇನ್ವಾಲ್ವ್ ಆಗಿರುತ್ತೆ, ಪ್ರಭು ವಿಷ್ಣುವಿನ ಒಂದು ಕೆಲವೊಂದು ಸಾರಾಂಶ ಇರುತ್ತೆ ಚಿತ್ರ. ಇನ್ನೇನಾದರೂ ಇದೆ ದಯವಿಟ್ಟು ಕೇಳಿ. ನೀವು ಎಷ್ಟು ಕ್ವಶನ್ ಕೇಳ್ತೀರಾ ನನಗೂ ಅಷ್ಟೇ ಒಂದು ಉತ್ಸಾಹ ಬರುತ್ತೆ. ಪ್ಲೀಸ್ ಕೇಳಿ. ರಘು ಭಟ್ರು ಸರ್ ಸ್ವಲ್ಪ ಮಾತಾಡ್ತಾರೆ. ಹೊಸಬರ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ. ಅವರೇ ಲೈಕ್ ಸ್ಟೋರಿನೇ ಒಂದು ಹೀರೋ ಅಂತ ಇದ್ದಾರೆ. ಸೊ ಹೀರೋ ಡೈರೆಕ್ಷನ್ ಲೀಡಿಂಗ್ ಸ್ಟೋರಿ ಬರ್ತಿದ್ದಾರೆ. ಏನೇನಾದ್ರು ಕ್ವೆಶನ್ಸ್ ಇದ್ರೆ ನಾವು ದಯವಿಟ್ಟು ಕೇಳ್ಬೋದು, ಇಲ್ಲ ಅಂದರೆ ನಾವು ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.